ಮೊದಲನೆಯ ಪ್ರಶ್ನೆ, ಟೊಮ್ಯಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ. ಹೃದಯಾಘಾತ, ಬಿ. ಕ್ಯಾನ್ಸರ್, ಸಿ. ಕೀಲು ನೋವು, ಡಿ. ಪಕ್ಷವಾತ. ಉತ್ತರ ಬಿ. ಕ್ಯಾನ್ಸರ್. ಎರಡನೇ ಪ್ರಶ್ನೆ, ಯಾವ ಹಣ್ಣನ್ನು ಬಡವರ ಕಿತ್ತಳೆ ಹಣ್ಣು ಎಂದು ಕರೆಯುತ್ತಾರೆ? ಎ. ಆಲೂಗಡ್ಡೆ, ಬಿ. ಟೊಮ್ಯಾಟೊ, ಸಿ. ಬದನೆಕಾಯಿ, ಡಿ. ಈರುಳ್ಳಿ. ಉತ್ತರ ಬಿ. ಟೊಮ್ಯಾಟೊ. ಮೂರನೇ ಪ್ರಶ್ನೆ, ಮಳೆ ನೀರಿನಲ್ಲಿರುವ ವಿಟಮಿನ್ ಯಾವುದು? ಎ ವಿಟಮಿನ್, ಬಿ. ಬಿ ವಿಟಮಿನ್, ಸಿ ವಿಟಮಿನ್, ಡಿ. B12 ವಿಟಮಿನ್. ಉತ್ತರ ಡಿ. B12 ವಿಟಮಿನ್. ನಾಲ್ಕನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಯಾವ ಹಣ್ಣು ತಿನ್ನಬೇಕು? ಎ. ದ್ರಾಕ್ಷಿಗಳು, ಬಿ. ದಾಳಿಂಬೆಗಳು, ಸಿ. ಪಪ್ಪಾಯಿ, ಡಿ. ಸೇಬು. ಉತ್ತರ ಬಿ. ದಾಳಿಂಬೆಗಳು. ಐದನೇ ಪ್ರಶ್ನೆ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ಎ. ನಾಯಿ, ಬಿ. ಆಮೆ, ಸಿ. ಹುಲಿ, ಡಿ. ಹಂದಿ. ಉತ್ತರ ಡಿ. ಹಂದಿ. ಆರನೇ ಪ್ರಶ್ನೆ, ಹಸಿರು ತರಕಾರಿಯಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಡಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಕೆ. ಉತ್ತರ ಡಿ. ವಿಟಮಿನ್ ಕೆ. ಏಳನೇ ಪ್ರಶ್ನೆ, IBP ಇರುವವರು ಯಾವ ಹಣ್ಣನ್ನು ತಿಂದರೆ BP ಕಡಿಮೆ ಆಗುತ್ತದೆ? ಎ. ಖರ್ಜೂರ, ಬಿ. ಕಲ್ಲಂಗಡಿ, ಸಿ. ದ್ರಾಕ್ಷಿ, ಡಿ. ಬಾಳೆಹಣ್ಣು. ಉತ್ತರ ಡಿ. ಬಾಳೆಹಣ್ಣು. ಎಂಟನೇ ಪ್ರಶ್ನೆ, ಕ್ರಿಕೆಟ್ ಬ್ಯಾಟ್ ತಯಾರಿಸಲು ಬಳಸುವ ಮರ ಯಾವುದು? ಎ. ವಿಲ್ಲೋ ಮರ, ಬಿ. ಸಾಗವಾನಿ ಮರ, ಸಿ. ಬೇವಿನ ಮರ, ಡಿ. ಆಲದ ಮರ. ಉತ್ತರ ಎ. ವಿಲ್ಲೋ ಮರ. ಒಂಬತ್ತನೇ ಪ್ರಶ್ನೆ, ನಮ್ಮ ಹತ್ತಿರ ಎಷ್ಟು ಹಣವಿದ್ದರೆ ತೆರಿಗೆ ಅಥವಾ ಟ್ಯಾಕ್ಸ್ ಕಟ್ಟಬೇಕು? ಎ. 5 ಲಕ್ಷ, ಬಿ. 10 ಲಕ್ಷ, ಸಿ. 20 ಲಕ್ಷ, ಡಿ. 15 ಲಕ್ಷ. ಉತ್ತರ ಎ. 5 ಲಕ್ಷ. ಹತ್ತನೇ ಪ್ರಶ್ನೆ, ಬೆಳಿಗ್ಗೆ ಯಾವುದು ತಿಂದರೆ 2 ನಿಮಿಷದಲ್ಲಿ ಹೊಟ್ಟೆ ಗ್ಯಾಸ್ ವಾಸಿಯಾಗುತ್ತದೆ? ಎ. ಪುದೀನ, ಬಿ. ತುಳಸಿ, ಸಿ. ಮೆಂತ್ಯ, ಡಿ. ನಿಂಬೆ. ಉತ್ತರ ಬಿ. ತುಳಸಿ. ಖಾಲಿ ಹೊಟ್ಟೆಗೆ 2 ತುಳಸಿ ಎಲೆಗಳನ್ನು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು. ಅದು ಮಾತ್ರವಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ದೂರವಾಗುತ್ತದೆ. 11ನೇ ಪ್ರಶ್ನೆ, ಗಾಳಿಯಲ್ಲಿ ಹಾರುತ್ತಾ ನೀರು ಕುಡಿಯುವ ಪಕ್ಷಿ ಯಾವುದು? ಎ. ಕೋಗಿಲೆ, ಬಿ. ಗೂಬೆ, ಸಿ. ನವಿಲು, ಡಿ. ಅರಿಯಲ್ ಪಕ್ಷಿ. ಉತ್ತರ ಡಿ. ಅರಿಯಲ್ ಪಕ್ಷಿ. 12ನೇ ಪ್ರಶ್ನೆ, ಕೊಳಲು ತಯಾರಿಸಲು ಬಳಸುವ ಮರ ಯಾವುದು? ಎ. ಬಿದಿರು ಮರ, ಬಿ. ಬೇವಿನ ಮರ, ಸಿ. ಟೇಕು ಮರ, ಡಿ. ಆಲದ ಮರ. ಉತ್ತರ ಬಿ. ಬೇವಿನ ಮರ. 13ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದು? ಎ. ಹಾಸನ, ಬಿ. ಕೊಡಗು, ಸಿ. ಧಾರವಾಡ, ಡಿ. ಬೀದರ್. ಉತ್ತರ ಬಿ. ಕೊಡಗು. 14ನೇ ಪ್ರಶ್ನೆ, ಯಾವ ಜೀವಿಯ ಕಾಲು ಕತ್ತರಿಸಿದರೂ ಮತ್ತೆ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ? ಎ. ಸೀಗಡಿ, ಬಿ. ಏಡಿ, ಸಿ. ಹಲ್ಲಿ, ಡಿ. ಚಿಟ್ಟೆ. ಉತ್ತರ ಬಿ. ಏಡಿ. 15ನೇ ಪ್ರಶ್ನೆ, ಯಾವ ಅಂಗವು ಮಾನವನ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತದೆ? ಎ. ಹೃದಯ, ಬಿ. ಮೂತ್ರಪಿಂಡ, ಸಿ. ಯಕೃತ್, ಡಿ. ಮಂಡಿ. ಉತ್ತರ ಎ. ಹೃದಯ.
16ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರವನ್ನು ಸೇವಿಸಿದರೆ ಮಧುಮೇಹ ಹೆಚ್ಚಾಗುತ್ತದೆ? ಎ ಸೇಬು, ಬಿ ಚಾಕ್ಲೇಟ್, ಸಿ ಬಾಳೆಹಣ್ಣು, ಡಿ ಹಾಲು. ಉತ್ತರ ಬಿ ಚಾಕ್ಲೇಟ್. 17ನೇ ಪ್ರಶ್ನೆ, ಅತಿಯಾಗಿ ಟೀ ಕುಡಿಯುವುದರಿಂದ ಉಂಟಾಗುವ ಕಾಯಿಲೆ ಯಾವುದು? ಎ ಉಬ್ಬಸ, ಬಿ ಹೃದಯ ರೋಗ, ಸಿ ಶುಗರ್ ಕಾಯಿಲೆ, ಡಿ BP. ಉತ್ತರ ಬಿ ಹೃದಯ ರೋಗ. 18ನೇ ಪ್ರಶ್ನೆ, ನಿದ್ದೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಘಾತ, ಬಿ ಕ್ಯಾನ್ಸರ್, ಸಿ ಕಿಡ್ನಿ ಸಮಸ್ಯೆ, ಡಿ ಶುಗರ್. ಉತ್ತರ ಡಿ ಶುಗರ್. 19ನೇ ಪ್ರಶ್ನೆ, ಯಾವ ತರಕಾರಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿದೆ? ಎ ಪಾಲಕ್, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಈರುಳ್ಳಿ. ಉತ್ತರ ಎ ಪಾಲಕ್. 20ನೇ ಪ್ರಶ್ನೆ, ಊಟಕ್ಕೆ ಮೊದಲು ಯಾವ ಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ? ಎ ನಿಂಬೆ, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಸೇಬು. ಉತ್ತರ ಡಿ ಸೇಬು. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ ವಿಟಮಿನ್ ಎ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ. ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಕಡಿಮೆ ನೀರು, ಡಿ ಸಕ್ಕರೆ. ಉತ್ತರ ಎ ಕೂಲ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗುತ್ತದೆ. ಮೂತ್ರಪಿಂಡದಲ್ಲಿರುವ ಕಲ್ಲುಗಳನ್ನು ಯಾವ ಹಣ್ಣು ಕರಗಿಸುತ್ತದೆ? ಎ ಪೇರಳೆ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಪಪ್ಪಾಯಿ ಹಣ್ಣು, ಡಿ ಸಪೋಟ ಹಣ್ಣು. ಉತ್ತರ ಬಿ ಮಾವಿನ ಹಣ್ಣು. ಮಾವಿನ ಹಣ್ಣುಗಳು ಮೂತ್ರಪಿಂಡದ ಕಲ್ಲುಗಳು ಮತ್ತು ಪಿತ್ತಕೋಶದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತವೆ. ಮಾವಿನ ಹಣ್ಣುಗಳು ದೈನಂದಿನ ಸೇವನೆಯು ಕಲ್ಲುಗಳನ್ನು ಒಡೆಯಲು ಮತ್ತು ಅವುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಎ ನುಗ್ಗೆಕಾಯಿ, ಬಿ ಸೋಯಾಬೀನ್, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಬಿ ಸೋಯಾಬೀನ್. ಸೋಯಾಬೀನ್ನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುತ್ತದೆ. ನೈಸರ್ಗಿಕವಾಗಿ ದೇಹದಲ್ಲಿ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಬೇಕು ಎನ್ನುವವರು ಮಿತವಾಗಿ ಆಹಾರಗಳಲ್ಲಿ ಸೋಯಾಬೀನ್ ಬಳಸುವುದು ಒಳ್ಳೆಯದು. ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ.